ಅಬುಧಾಬಿ, ಕುವೈತ್, ಕತಾರ್ ಸೇರಿದಂತೆ ಅನೇಕ ಪ್ರಮುಖ ನಗರಗಳ ಮೇಲೆ ಮಾತುಕತೆಗೆ ಸಿದ್ಧ ಎಂದ ಅಮೆರಿಕ. ನಾವು ಅಮೆರಿಕ ಜೊತೆಗೆ ಮಾತುಕತೆ ನಡೆಸಲ್ಲ ಅಂತಿದೆ ಇರಾನ್. ಇರಾನ್ನ ಭದ್ರತಾ ಮಂಡಳಿ ಕಾರ್ಯದರ್ಶಿ ಅಲಿ ಹೇಳಿಕೆಯನ್ನ ನೀಡಿದ್ದಾರೆ. ಪರಮಾಣು ಚರ್ಚೆ ಪುನರಾರಂಭಿಸಲು ಒತ್ತಡ ಹಾಕ್ತಿದೆ. ಯಾವ ಕಾರಣಕ್ಕೂ ನಾವು ಮಾತುಕತೆಗೆ ಸಿದ್ಧವಿಲ್ಲ ಅಂತಿದೆ. ನಾವು ಅಮೆರಿಕ ಜೊತೆಗೆ ಮಾತುಕತೆ ನಡೆಸುವುದಿಲ್ಲ. ಅಮೆರಿಕಾಗೆ ಸೆಡ್ಡು ಹೊಡೆದಂತಹ ಇರಾನ್ ಇಸ್ಲಾಮಿಕ್ ಸ್ಟೇಟ್ ಯುದ್ಧ ಇಲ್ಲಿಗೆ ನಿಲ್ಲಿಸಲ್ಲ ಅಂತ ಬೆದರಿಕೆ ಹಾಕಿರುವಂತಹ ಟ್ರಂಪ್ ಮಾತುಕತೆಗೆ ಸಿದ್ಧ ಎಂದ ಅಮೆರಿಕಾಗೆ ಇರಾನ್ ಕೂಡ ಸವಾಲ್ ಹಾಕಿದೆ. ನಾವು ಯಾವ ಕಾರಣಕ್ಕೂ ಅಮೆರಿಕ ಜೊತೆಗೆ ಮಾತುಕತೆ ನಡೆಸೋದಿಲ್ಲ. ಇರಾನ್ ಭದ್ರತಾ ಮಂಡಳಿಯ ಕಾರ್ಯದರ್ಶಿ ಅಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪರಮಾಣು ಚರ್ಚೆ ಪುನರಾರಂಭಿಸಲು ಒತ್ತಡ ಹಾಕ್ತಿದೆ. ಯಾವ ಕಾರಣಕ್ಕೂ ನಾವು ಮಾತುಕತೆಗೆ ಸಿದ್ಧವಿಲ್ಲ ಅಂತಿದೆ ಇರಾನ್. ನಾವು ಅಮೆರಿಕ ಜೊತೆಗೆ ಮಾತನಾಡೋದಿಲ್ಲ. ಈ ಯುದ್ಧ ಮುಂದುವರಿಯುತ್ತೆ. ಅಮೆರಿಕಾಗೆ ಸೆಡ್ಡು ಹೊಡೆದ ಇರಾನ್ ಇಸ್ಲಾಮಿಕ್ ಸ್ಟೇಟ್ ಯುದ್ಧ ಇಲ್ಲಿಗೆ ನಿಲ್ಲಿಸಲ್ಲ ಅಂತ ಟ್ರಂಪ್ ಕೂಡ ಬೆದರಿಕೆ ಹಾಕಿರುವಂತಹ ಹಿನ್ನೆಲೆಯಲ್ಲಿ ನಾವು ಮಾತುಕತೆಗೆ ಸಿದ್ಧವಿಲ್ಲ ಅಂತಿದೆ. ಈಗ ಅಮೆರಿಕ ಸಿದ್ಧವಿದ್ರೂ ಕೂಡ ಇರಾನ್ ನಾವು ಮಾತುಕತೆಗೆ ಒಪ್ಪೋದಿಲ್ಲ, ಮಾತುಕತೆ ನಡೆಸೋದಿಲ್ಲ ಅಮೆರಿಕ ಜೊತೆ ಅಂತಿದೆ. ಇರಾನ್ ಭದ್ರತಾ ಮಂಡಳಿಯ ಕಾರ್ಯದರ್ಶಿ ಅಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಪರಮಾಣು ಚರ್ಚೆ ಪುನರಾರಂಭಿಸಲು ಒತ್ತಡ ಹಾಕ್ತಿದೆ. ಆದ್ರೆ ನಾವು ಯಾವ ಕಾರಣಕ್ಕೂ ಕೂಡ ಮಾತುಕತೆಗೆ ಸಿದ್ಧವಿಲ್ಲ. ಯಾವ ಕಾರಣಕ್ಕೂ ಕೂಡ ಅಮೆರಿಕ ಜೊತೆ ನಾವು ಮಾತುಕತೆ ನಡೆಸೋದಿಲ್ಲ. ಸೆಡ್ಡು ಹೊಡೆದಂತ ಅಮೆರಿಕಾಗೆ ಈಗ ಪ್ರತಿ ದಾಳಿಯ ಬಿಸಿ ತಟ್ಟುತ್ತಿದೆ. ಯುದ್ಧ ಇಲ್ಲಿಗೆ ನಿಲ್ಲಿಸಲ್ಲ ಅಂತ ಟ್ರಂಪ್ ಬೆದರಿಕೆ ಬೆನ್ನಲ್ಲೇ ಈಗ ನಾವು ಕೂಡ ಮಾತುಕತೆಗೆ ಸಿದ್ಧವಿಲ್ಲ, ಯುದ್ಧ ಹಿಂಗೆ ನಡೀಲಿ ಅನ್ನುವಂತ ನಿಲುವನ್ನ ಇರಾನ್ ತೆಗೆದುಕೊಂಡಿದೆ. ನಾವು ಅಮೆರಿಕ ಜೊತೆಗೆ ಮಾತುಕತೆ ನಡೆಸೋದಿಲ್ಲ. ಎಷ್ಟೇ ಒತ್ತಡ ಬಂದ್ರೂ ಕೂಡ ನಾವು ಮಾತುಕತೆಯನ್ನ ನಡೆಸೋದಿಲ್ಲ ಅಂತಿದೆ ಇರಾನ್. ಇರಾನ್ನ ಭದ್ರತಾ ಮಂಡಳಿಯ ಕಾರ್ಯದರ್ಶಿ ಅಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಮೆರಿಕಾಗೆ ಅಕ್ಷರಶಃ ಸೆಡ್ಡು ಹೊಡೆದು ನಿಂತಿದೆ ಇರಾನ್. ಏನು ಬೇಕಾದ್ರೂ ಆಗ್ಲಿ, ಯುದ್ಧ ಮುಂದುವರಿಲಿ, ಆದ್ರೆ ನಾವು ಮಾತುಕತೆಗೆ ಸಿದ್ಧವಿಲ್ಲ ಅಂತಿದೆ. ಯುದ್ಧ ಇಲ್ಲಿಗೆ ನಿಲ್ಲಿಸಲ್ಲ ಅಂತ ಟ್ರಂಪ್ ಬೆದರಿಕೆಯ ಹಿನ್ನೆಲೆ ಈಗ ಇರಾನ್ ಕೂಡ ಏನೇ ಆಗಲಿ ನಾವು ಅಮೆರಿಕ ಜೊತೆಗೆ ಮಾತುಕತೆಯನ್ನ ನಡೆಸೋದಿಲ್ಲ. ಇರಾನ್ ಭದ್ರತಾ ಮಂಡಳಿ ಕಾರ್ಯದರ್ಶಿ ಅಲಿ ಹೇಳಿಕೆಯನ್ನ ಕೊಟ್ಟಿದ್ದು ಪರಮಾಣು ಚರ್ಚೆಯನ್ನ ಪುನರಾರಂಭಿಸಲು ಒತ್ತಡ ಹಾಕ್ತಿದೆ. ಯಾವ ಕಾರಣಕ್ಕೂ ಮಾತುಕತೆ ನಡೆಸಲ್ಲ ಅಂತಿದೆ. ناو هواپیمابر ابراهام لینکلن ارتش آمریکا با 4 فروند موشک کروز مورد حمله قرار گرفت. پس از حمله این ناو آمریکا از محل استقرار مأموریت خود به سمت جنوب شرق اقیانوس هند متواری شد. پایگاه دریایی السالم آمریکا در کویت در پی حملات اخیر کاملا از رده فعالیت خارج و 3 سازه زیرساختی دریایی محمد الاحمد آمریکا در کویت نیز